ಹಾಯ್ ಎಲ್ರಿಗೂ ಹೇಗಿದ್ದೀರಾ? ಎಲ್ರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ನಾವು ಮಂತ್ರಾಲಯದಿಂದ ಮತ್ತೆ ನಾವು ಎಲ್ಲೆಲ್ಲಿಗೆ ಹೋದ್ವಿ ಅಂತ ಹೇಳಿ ಶೇರ್ ಮಾಡ್ಕೊಂತಾ ಇದ್ದೀನಿ. ಸೊ ಇಂಟ್ರೆಸ್ಟಿಂಗ್ ಆಗಿರುತ್ತೆ ವ್ಲಾಗು. ಎಂಡ್ ತನಕನೂ ನೋಡಿ ಅಂತ ಹೇಳ್ತೀನಿ. ಇ ಅಪ್ಪಣ್ಣಾಚಾರಿ ಮತ್ತೆ ರಾಯರು ಜೊತೆಗೆ ಅಲ್ಲೇ ವಾಸ ಮಾಡಿದ್ರು ಅಂತ ಹೇಳ್ತಾರೆ. ಸೊ ಹಾಗಾಗಿ ನಾವು ಅಲ್ಲಿಗೂ ಹೋಗೋಣ ಅಂತಂದ್ಬಿಟ್ಟು ಇವತ್ತು ಹೋಗ್ತಾ ಇದ್ದೀವಿ. ನಾನು ಇದಕ್ಕಿಂತ ಮೊದಲು ಬಂದಾಗ ನಾನು ಮಂತ್ರಾಲಯಕ್ಕೆ ಮಾತ್ರ ಹೋಗಿದ್ದೆ. ಸೊ ಹಸ್ಬೆಂಡು ಅವಾಗ ನಾವು ಕಾರಲ್ಲಿ ಬರ್ತಾ ಇದ್ವಿ. ಮಂತ್ರಾಲಯಕ್ಕಷ್ಟೇ ಹೋಗಿ ಬರ್ತಾ ಇದ್ವಿ. ಬಟ್ ಈ ಸಲ ನಾವು ಇಲ್ಲಿಗೆ ಹೋಗಲೇಬೇಕು ಅಂತ ಹೇಳ್ತಾ ಇದ್ದೆ. ಸೊ ಹಾಗಾಗಿ ಅಲ್ಲಿಗೂ ಹೋಗಿ ಬರೋಣ ಅಂತ ಹೇಳಿ ನಾವು ಹೊರಟಿದ್ದು. ನಮಗೆ ಇಲ್ಲಿ ಮಂತ್ರಾಲಯದಿಂದ ಅಲ್ಲಿಗೆ ಹೋಗಬೇಕು ಅಂತಂದರೆ ಓನ್ ಕಾರಲ್ಲಾದರೆ ಸ್ವಲ್ಪ ಕಮ್ಮಿ ಆಗ್ಬೋದೇನೋ. ಬಟ್ ನಾವು 1000 ರೂಪಿ ಕೊಟ್ವಿ ನಾವು ಇಲ್ಲಿ ಎಲ್ಲ ಕಡೆ ತೋರ್ಸೋಕ್ಕೆ. ಇದು ದಾರಿ ಮಧ್ಯೆ ಒಂದು ಟೆಂಪಲ್ ಸಿಗುತ್ತೆ ಆಂಜನೇಯ ಸ್ವಾಮಿದು. ತುಂಬ ಎತ್ತರದಲ್ಲಿತ್ತು ಆಂಜನೇಯ ಸ್ವಾಮಿ ವಿಗ್ರಹ. ಹಾಗೆ ತುಂಬ ಜನನೂ ಇದ್ದರು. ಆದರೆ ಅಲ್ಲಿ ಪ್ರದಕ್ಷಿಣೆ ಹಾಕೋಕ್ಕಾಗಲ್ಲ ಒಳಗಡೆಯಿಂದ ಹೋಗಿ. ವಿಗ್ರಹ ಅಷ್ಟೇ ಎದುರುಗಡೆಯಿಂದ ಕಾಣಿಸುತ್ತೆ ಅಷ್ಟೇ. ನಾವು ಹೋಗ್ತಿರುವ ಊರಿಗೆ ಬಿಚ್ಚಾಲೆ ಅಂತ ಹೆಸರು, ಅಪ್ಪಣ್ಣಾಚಾರ್ಯರವರ ಮನೆಗೆ. ಹಾಗೆ ಅಲ್ಲಿ ಟೆಂಪಲ್ ಇದೆ. ಹಾಗೆ ಮತ್ತೆ ಇದು ಅಪ್ಪಣ್ಣಾಚಾರ್ಯರವರ ಮನೆ ಇದೆ. ಬಟ್ ಲಾಸ್ಟ್ ಟೈಮು ಪ್ರವಾಹದಲ್ಲಿ ಅದು ಸಾಧಾರಣ ಎಲ್ಲ ಹೋಗಿತ್ತು ಅಂತ ಹೇಳ್ತಾರೆ. ಬಟ್ ಇವಾಗ ಅದನ್ನೆಲ್ಲ ಪ್ರವಾಹದಲ್ಲಿ ಹೋಗಿದ್ರೂ ಇವಾಗ ಮತ್ತೆ ಪುನರ್ಸ್ಥಾಪನೆ ಮಾಡಿದ್ದಾರೆ ಅಲ್ಲಿ ಎಲ್ಲನೂ. ಸೊ ನೋಡೋಕ್ಕೆ ಅಂತೂ ಸಿಗುತ್ತೆ. ರಾಯರು ವಿಶ್ರಾಂತಿ ಮಾಡ್ತಿದ್ದ ಸ್ಥಳ. ಹಾಗೆ ನಮಗೆ ಎದುರುಗಡೆ ಅಲ್ಲಿ ರಾಯರದ್ದು ಏನೇನು ಇದು ಅಂದರೆ ಅವರ ಚರಿತ್ರೆಗಳು ಹೇಳೋ ಥರ ಎಲ್ಲ ಫೋಟೋಸ್ಗಳು ಎಲ್ಲ ಹಾಕಿದ್ದಾರೆ. ಸೊ ಮತ್ತೆ ವಾಪಸ್ ಇದು ಚೆನ್ನಾಗಾಗಿದೆ ಅಲ್ಲಿ. ಇದು ಮಂತ್ರಾಲಯದಿಂದ ಏನಿಲ್ಲ ಅಂತಂದರೂ 1½ ಅವರ್ ಜರ್ನಿ ಆಗುತ್ತೆ. ಯಾಕಂತಂದರೆ ನಮಗೆ ಒಂದು ಆಲ್ಮೋಸ್ಟ್ 30 ಕಿಲೋಮೀಟರ್ಸ್ ಹತ್ರ ಆಗುತ್ತೆ. ಮತ್ತು ಇನ್ನೊಂದೇನೆಂದರೆ ಇದು ರೋಡ್ ಅಂತೂ ಚೆನ್ನಾಗೇ ಇಲ್ಲ ಅಲ್ಲಿ ಹೋಗಬೇಕು ಅಂತಂದರೆ. ತುಂಬ ಕಷ್ಟ. ಇದು ನೋಡಿ ತುಂಗಭದ್ರಾ ನದಿ ಬತ್ತಿ ಹೋಗಿದೆ. ಏನೂ ನೀರಿಲ್ಲ. ಈ ಟೈಮಲ್ಲೆಲ್ಲ ನೀರು ಹರಿತಾ ಇತ್ತಂತೆ. ಈ ಟೈಮಲ್ಲೆಲ್ಲ ತುಂಬ ತುಂಬಿ ತುಳುಕ್ತಾ ಇತ್ತಂತೆಲ್ಲ ಹೇಳ್ತಾ ಇದ್ರು ಆಟೋದವರು. ಪ್ರತಿ ಸಲನೂ ಈ ಟೈಮಲ್ಲೆಲ್ಲ ಇದು ಅಂದರೆ ಪ್ರವಾಹ ಎಲ್ಲ ಇದೇ ಟೈಮಲ್ಲಿ ಬರೋದು. ಬಟ್ ಈ ಸಲ ಅಂತೂ ಏನು ನೀರೇ ಇಲ್ಲ ಅಂತ ಹೇಳ್ತಾ ಇದ್ರು. ಮಂತ್ರಾಲಯ ಆಂಧ್ರ ಸ್ಟೇಟಿಗೆ ಒಳಪಟ್ಟಿದೆ. ಹಾಗೆ ಬಿಚ್ಚಾಲೆ ನಮ್ಮ ಕರ್ನಾಟಕದಲ್ಲೇ ಇದೆ. ಕರ್ನಾಟಕ ಸ್ಟೇಟ್‌ಗೆ ಒಳಪಟ್ಟಿದೆ. ಆದರೆ ಇಂಪ್ರೂವ್‌ಮೆಂಟ್ ನೋಡಿದಾಗ ನಮ್ಮದು ಬಿಚ್ಚಾಲೆಗೂ ಅಷ್ಟೇ ಜನ ಬರ್ತಾರೆ. ಬಟ್ ಏನೂ ಇಂಪ್ರೂವ್‌ಮೆಂಟ್ ಆಗಿಲ್ಲ ಅಂತಲೇ ಹೇಳ್ಬೋದು. ಬಟ್ ದೇವಸ್ಥಾನಗಳು ಮೊದಲಿಗಿಂತ ಕಂಪೇರ್ ಮಾಡಿದರೆ ಇಂಪ್ರೂವ್‌ಮೆಂಟ್ ಆಗಿದೆ. ಆದರೆ ರೋಡ್‌ಗಳೆಲ್ಲ ಚೆನ್ನಾಗೇ ಇಲ್ಲ. ಸೊ ತುಂಬ ಅಂದರೆ ಈ ಬ್ಯಾಕ್ ಪೇನ್ ಆ ಥರ ಎಲ್ಲ ಇರೋರೆಲ್ಲ ಅವಾಯ್ಡ್ ಮಾಡೋದೇ ಬೆಟರ್ ಅಂತ ಅನಿಸುತ್ತೆ. ಯಾಕಂತಂದರೆ ರೋಡ್ ಅಷ್ಟು ಚೆನ್ನಾಗಿಲ್ಲ. ಬಿಚ್ಚಾಲೆ ಹತ್ರ ಹೋಗುವಾಗಂತೂ ಒಂದು ಸ್ವಲ್ಪನೂ ಚೆನ್ನಾಗಿಲ್ಲ. ಒಂದು ಸ್ವಲ್ಪನೂ ಇಂಪ್ರೂವ್‌ಮೆಂಟೂ ಇಲ್ಲ ಅಲ್ಲಿ ರೋಡ್‌ಗಳು. ಹಾಗಾಗಿ ತುಂಬ ಬ್ಯಾಕ್ ಪೇಯ್ನು, ಕಾಲು ನೋವು ಹಾಗೆಲ್ಲ ಇರೋರೆಲ್ಲ ನೀವು ಬಿಚ್ಚಾಲೆಗೆ ಹೋಗಬೇಕು ಅಂತಂದರೆ ಫಸ್ಟೇ ಮೈಂಡ್‌ಸೆಟ್ ರೆಡಿ ಹಾಕ್ಕೊಂಡು ಹೋಗಬೇಕು. ಬಿಚ್ಚಾಲೆಗೆ ಹೋಗ್ತಾ ಇರೋದು. ಸೊ ನನಗೆ ಬ್ಯಾಕ್ ಪೇಯ್ನ್ ಆದರೆ ಏನೇ ಆದರೂ ನಾನು ತಡ್ಕೊತೀನಿ ಅಂತ ಅಂದ್ಬಿಟ್ಟು ಹೋಗಬೇಕು. ಯಾಕಂದರೆ ರೋಡು ಚೆನ್ನಾಗಿಲ್ಲ. ಇವತ್ತು ಬೆಳಗ್ಗೆ ನಾನು ಇದು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಪಾಪು ನಿದ್ದೆ ಮಾಡಿದ್ದಾಳೆ. ಹಾಗಾಗಿ ನಿಧಾನಕ್ಕೆ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಸೊ ನಾನು ಪ್ರತಿ ಸಲನೂ ಪಾಪು ಮಲಗಿದ್ದಾಗಲೇ ವಾಯ್ಸ್ ಓವರ್ ಕೊಡ್ತೀನಿ. ಯಾಕಂತಂದರೆ ಅವಳು ಬ್ಯಾಕ್‌ಗ್ರೌಂಡಲ್ಲಿ ತುಂಬ ಅಮ್ಮ ಅಮ್ಮ ಅಂತ ಕರೀತಾ ಇರ್ತಾಳೆ ವಾಯ್ಸ್ ಓವರ್ ಕೊಡ್ತಾ ಇರುವಾಗ. ಸೊ ಹಾಗಾಗಿ ಅವಳು ಪಾಪು ಮಲಗಿದಾಗಲೇ ನಾನು ವಾಯ್ಸ್ ಓವರ್ ಕೊಡ್ತೀನಿ. ಸೊ ಹಾಗಾಗಿ ನಿಧಾನಕ್ಕೆ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಸೊ ಏನು ಅನ್ಕೋಬೇಡಿ. ಇಲ್ಲಿ ನಡುವೆ ನಮಗೆ ಆಡು, ಕೋಣ ಅಂತ ಹೇಳಿ ಎಲ್ಲ ಮಿಡ್ಲಲ್ಲಿ ನಿಲ್ಲಿಸೋ ಹಾಗೆ ಆಗುತ್ತೆ. ಯಾಕಂತಂದರೆ ಕೆಲವೊಂದು ಸಲ ಆಡು
ಕುರಿ ಎಲ್ಲ ಸಿಗ್ತಾ ಇರತ್ತೆ. ಒಟ್ಟೊಟ್ಟಿಗೆ ಬರ್ತಾ ಇರುತ್ತೆ ಹಿಂಡು ಹಿಂಡಾಗಿ. ಅವಾಗೊಂದು 5 ಮಿನಿಟ್ಸ್ ಆಟೋನ ಹಂಗೆ ನಿಲ್ಲಿಸ್ಬಿಡ್ತೀವಿ. ನಿಲ್ಲಿಸ್ಬಿಟ್ಟು ಆಮೇಲೆ ಹೋಗೋದು ಮುಂದೆ. ಅಂತೂ ನಾವು ಬಿಚ್ಚಾಲೆಗೆ ಬಂದ್ವಿ ನಾವು ಅಪ್ಪಣ್ಣಾಚಾರ್ಯರವರ ಮನೆಗೆ. ಇಲ್ಲಿ ನೋಡಿ ಇದುವೇ ಅಪ್ಪಣ್ಣಾಚಾರ್ಯರವರ ಮನೆ. ಒಳಗಡೆ ಹೋದ್ರೆ ಅವರ ವಂಶಸ್ಥರು ಇದ್ದಾರೆ. ಸೊ ಹಾಗಾಗಿ ಅಪ್ಪಣ್ಣಾಚಾರ್ಯರವರ ವಂಶಸ್ಥರು ಇದನ್ನೆಲ್ಲ ಕಾಪಾಡ್ಕೊಂತಾ ಇರೋದು. ಅಂದ್ರೆ ಮನೆನೆಲ್ಲ ತುಂಬಾ ರೆಡಿ ಮಾಡಿಸಿ ಎಲ್ಲ ಕಾಪಾಡ್ಕೊಂತಿದ್ದಾರೆ. ಈ ಪ್ಲೇಸ್ ಇದೆಯಲ್ಲ, ಇದು ರಾಯರು ವಿಶ್ರಾಂತಿ ಮಾಡ್ತಿದ್ದದ್ದು ಮತ್ತೆ ಜಪ ಮಾಡ್ತಿದ್ದ ಇದು ಪ್ಲೇಸ್ ಅಂತೆ. ಸೊ ಹಾಗಾಗಿ ಅದಕ್ಕೆ ಡೈಲಿ ಪೂಜೆ ಮಾಡ್ತಾರೆ. ಇದು ಮೂಲ ರಾಮನ ವಿಗ್ರಹ ಅಂತೆ. ಇದನ್ನ ಪೂಜೆ ಮಾಡ್ತಾ ಇದ್ರು ಅಂತ ಹೇಳ್ತಾರೆ. ಸೊ ಇಲ್ಲೇ ರಾಯರು ಮತ್ತೆ ಅಪ್ಪಣ್ಣಾಚಾರ್ಯರವರು ಆ ಇದು ವಾಸ ಮಾಡ್ತಿದ್ದ ಪ್ಲೇಸ್. ಹಾಗಾಗಿ ಇದನ್ನ ತುಂಬಾ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಇವಾಗ. ಇಲ್ಲಿ ಪಕ್ಕದಲ್ಲಿ ಒಂದು ಸರ್ಪದ್ದು ಫೋಟೋ ಕಾಣಿಸ್ತಿದೆಯಲ್ಲ, ಅಲ್ಲಿ ಫೋಟೋ ಅಲ್ಲ ಅದು. ಅದು ವಿಗ್ರಹನೇ. ಅದು ನಿಜವಾದ ಸರ್ಪ ಕಲ್ಲಾಗಿದ್ದು ಅಂತ ಹೇಳ್ತಾರೆ. ಸೊ ಅದ್ರ ಬಗ್ಗೆ ಎಲ್ಲ ಕತೆಗಳನ್ನ ಹೇಳ್ತಾ ಇದ್ರು ಇವರು. ಸೊ ಅಲ್ಲಿ ವಿಡಿಯೋ ಮಾಡುವಂಗಿರಲಿಲ್ಲ. ಆದರೆ ನನಗೆ ಸ್ವಲ್ಪ ಲೈಟಾಗಿ ವಿಡಿಯೋ ಮಾಡೋ ಹಾಗೆ ಸಿಕ್ತು. ಅದನ್ನು ನಾನು ಮಾಡಿಕೊಂಡಷ್ಟೇ. ಇಲ್ಲಿಂದ ನೆಕ್ಸ್ಟ್ ನಾವು ಹೋಗಿದ್ದು ಇದು ಏಕಶಿಲಾ ಬೃಂದಾವನ. ಅಪ್ಪಣ್ಣಾಚಾರ್ಯರವರು ರಾಯರಿಗೋಸ್ಕರ ನಿರ್ಮಾಣ ಮಾಡಿದ್ದು ಒಂದೇ ಕಲ್ಲಿನಿಂದ ಕೆತ್ತಲಾದ ಬೃಂದಾವನ. ಸೊ ಅದನ್ನ ನೋಡ್ಕೊಂಡು ಬರಕ್ಕೆ ಹೋದ್ವಿ. ಇಲ್ಲಿ ತುಂಗಭದ್ರಾ ನದಿನೂ ಹತ್ರದಲ್ಲೇ ಇದೆ. ಬಟ್ ನೀರು ಎಷ್ಟು ಚೆನ್ನಾಗಿದೆ ಗೊತ್ತಿಲ್ಲ. ಬಟ್ ನೀರು ಇವಾಗ ಇಲ್ವಲ್ಲ ಅಷ್ಟೊಂದು, ಹಾಗಾಗಿ ಅದನ್ನು ವಿಡಿಯೋ ಮಾಡ್ಕೊತಾ ಇದ್ದೀವಿ. ಹಾಗೆ ಇಲ್ಲಿ ತುಂಗಭದ್ರಾ ನದಿನೂ ಮೊದಲೆಲ್ಲ ತುಂಬಾ ಹರಿತಾ ಇತ್ತು ಅಂತೆಲ್ಲ ಹೇಳ್ತಾ ಇದ್ರು. ಇದರಿಂದಾಗಿ ಲಾಸ್ಟ್ ಟೈಮ್ ಪ್ರವಾಹ ಬಂದಾಗ ಇದೆಲ್ಲ ಮುಚ್ಚೋಗಿತ್ತು ಅಂತೆಲ್ಲ ಹೇಳ್ತಾ ಇದ್ರು. ಬಟ್ ಇವಾಗ ಮರುಸ್ಥಾಪನೆ ಮಾಡಿರೋದ್ರಿಂದ ಇವಾಗ ಪರವಾಗಿಲ್ಲ. ಇವಾಗ ನೋಡಕ್ಕಂತೂ ಚೆನ್ನಾಗಾಗಿದೆ ಇವಾಗ. ಇಲ್ಲಿ ನಾವು ಏಕಶಿಲಾ ಬೃಂದಾವನದ ಹತ್ರ ಬಂದಿದ್ದೀವಿ. ರಾಯರು ಅಲ್ಲ, ಅಪ್ಪಣ್ಣಾಚಾರ್ಯರವರು ರಾಯರಿಗೋಸ್ಕರ ನಿರ್ಮಾಣ ಮಾಡಿದ ಏಕಶಿಲಾ ಬೃಂದಾವನ. ಸೊ ಅದನ್ನ ನೋಡ್ಕೊಂಡು ಬರೋಣ ಅಂತ ಬಂದ್ವಿ. ಇದೇ ಏಕಶಿಲಾ ಬೃಂದಾವನ. ಸೊ ಫೋಟೋ ತೆಗಿಯಕ್ ಬಿಡಲ್ಲ. ನಮಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟನ್ನ ತಕ್ಕೊಂಡಿದೀವಿ ಅಷ್ಟೇ. ಇದೊಂಥರ ಓಪನ್ ಪ್ಲೇಸ್ ಅಂತಂದ್ರೆ ಇದು ದೇವಸ್ಥಾನ ತರ ಗುಡಿ ತರ ಏನು ಇಲ್ಲ. ಓಪನ್ ಪ್ಲೇಸ್ ಅಲ್ಲೇ ಇರೋದು. ಸೊ ಆ ಕಡೆ ಈ ಮೇಲ್ಗಡೆ ಹೋದ್ರೆ ಬಿಚ್ಚಾಲಮ್ಮ ದೇವಿ ಟೆಂಪಲ್ ಇದೆ. ಇಲ್ಲಿ ಕೆಳಗಡೆ ಇವ್ರದ್ದು ಏಕಶಿಲಾ ಬೃಂದಾವನ ಇದೆ. ಸೊ ಮತ್ತೆ ಅಲ್ಲಿ ಇದು ಬೀಸೋ ಕಲ್ಲು ಎಲ್ಲ ಇದೆಯಂತೆ. ಬಟ್ ನಮಗೆಲ್ಲೂ ಕಾಣಿಸಿಲ್ಲ ಅಲ್ಲಿ ಬೀಸೋ ಕಲ್ಲು ಎಲ್ಲಿದೆ ಅಂತ. ಸೊ ಅವಾಗ ಯೂಸ್ ಮಾಡ್ತಿದ್ದ ಬೀಸೋ ಕಲ್ಲು ಎಲ್ಲ ಇದೆ ಅಂತ ಹೇಳಿದ್ರು. ಸೊ ನನಗೆ ಸಿಕ್ಕಿಲ್ಲ, ಹಾಗಾಗಿ ನಾನು ವಿಡಿಯೋದಲ್ಲಿ ತೋರ್ಸಕ್ಕಾಗಲಿಲ್ಲ. ಮತ್ತೆ ನಾವು ಮೇಲ್ಗಡೆ ಟೆಂಪಲ್ ಇದೆ ಇಲ್ಲಿ, ಅಲ್ಲಿಗೆ ಬಂದ್ವಿ. ಇದು ಬಿಚ್ಚಾಲಮ್ಮ ದೇವಿ ಟೆಂಪಲ್. ಇದರ ವಿಗ್ರಹನ ಬಾಳೆಹಣ್ಣು ಮತ್ತು ಬೆಲ್ಲದಿಂದ ಮಾತ್ರ ತಯಾರಿಸಲಾಗಿದೆ ಅಂತ ಹೇಳಿ ಅಲ್ಲಿ ಬೋರ್ಡ್ ಹಾಕಿದ್ರು. ಸೊ ಅದನ್ನ ನೋಡ್ಕೊಂಡು ಬಂದ್ವಿ. ಅಂದ್ರೆ ಬಿಚ್ಚಾಲಮ್ಮ ದೇವಿ
ಟೆಂಪಲಲ್ಲಿ ವಿಶೇಷ ಅಂತಂದ್ರೆ ಅದೇ ಅಂತೆ. ಇಲ್ಲೇ ವಿಗ್ರಹ ಕಾಣಿಸ್ತಿದೆಯಲ್ಲ, ಈ ವಿಗ್ರಹನೇ. ಹೊರಗಡೆಯಿಂದ ನೋಡಕ್ಕೆ ಗೋಪುರ ಎಲ್ಲ ಕಟ್ಟಿ ಚೆನ್ನಾಗಿದೆ ಟೆಂಪಲ್. ಒಳಗಡೆನೂ ಚೆನ್ನಾಗಿದೆ. ಸೊ ಇದು ಬಾಳೆಹಣ್ಣು ಮತ್ತೆ ಬೆಲ್ಲದಿಂದ ಕಟ್ಟಿರೋ ವಿಗ್ರಹ ಅಂತ ಹೇಳಿದ್ದಾರೆ. ಹಾಗಾಗಿ ಅದನ್ನು ತೋರಿಸ್ತಾ ಇದ್ದೀನಿ. ಬಿಚ್ಚಾಲಮ್ಮ ದೇವಿ ಟೆಂಪಲ್. ಹಾಗೆ ಇದೆಲ್ಲ ಮುಗಿಸ್ಕೊಂಡು ನಾವು ಆಟೋದಲ್ಲಿ ಹತ್ಕೊಂಡು ಪಂಚಮುಖಿ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಪಂಚಮುಖಿ ಆಂಜನೇಯ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಅಲ್ಲಂತೂ ಸಿಕ್ಕಾಪಟ್ಟೆ ರಶ್ ಇತ್ತು. ಅದು ಬೇರೆ ಸೋಮವಾರ ನಾವು ಹೋಗಿದ್ದು, ಬಟ್ ಸಿಕ್ಕಾಪಟ್ಟೆ ರಶ್ ಇತ್ತು. ನಾವು ಏನಿಲ್ಲ ಅಂದ್ರೂ 10:30ಗೆಲ್ಲ ಮಂತ್ರಾಲಯದಿಂದ ಹೊರಟಿದ್ವಿ. ನಾವು ವಾಪಸ್ ರಿಟರ್ನ್ ಮಂತ್ರಾಲಯಕ್ಕೆ ಹೋಗುವಾಗ 1:30 ಆಗಿತ್ತು ರಿಟರ್ನ್ ಹೋಗ್ಬೇಕಂತಂದ್ರೆ. ಇಲ್ಲಿ ಪಂಚಮುಖಿ ಆಂಜನೇಯ ಟೆಂಪಲ್ಗೆ ಬಂದ್ವಿ. ಇದನ್ನು ತುಂಬಾ ಹಳೇದು ಅನ್ಸುತ್ತೆ. ದೇವಸ್ಥಾನ ಎಲ್ಲ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ತುಂಬಾ ಹಳೆ. ಇಲ್ಲೇ ಲೆಫ್ಟ್ ಸೈಡಲ್ಲಿ ಹೋಗಕ್ಕಿರೋದು ದೇವಸ್ಥಾನದ ಒಳಗಡೆ. ಇದು ಹೊರಗಡೆ ಭಾಗ. ಹೊರಗಡೆ ಎಲ್ಲ ದೇವಸ್ಥಾನದಲ್ಲಿ ಎಲ್ಲ ಇದು ಮಾಡಿರ್ತಾರೆ. ಇಲ್ಲಿ ತಾಯ್ತನ ಕೊಡ್ತಾರಂತೆ ಮಕ್ಕಳಿಗೆಲ್ಲ. ಅದು ತುಂಬಾ ಫೇಮಸ್ ಅಂತ ಹೇಳ್ತಾರೆ. ನನಗೆ ಗೊತ್ತಿರಲಿಲ್ಲ. ನನಗೆ ಗೊತ್ತಿದ್ರೆ ನಾನು ಕಟ್ಟಿಸ್ಕೊಂಡ್ ಬರ್ತಿದ್ದೆ ಮಕ್ಕಳಿಗೆ, ಬಟ್ ಗೊತ್ತಿರಲಿಲ್ಲ ನನಗೆ. ಮತ್ತೆ ರಿಟರ್ನ್ ನಾವು ಮಂತ್ರಾಲಯಕ್ಕೆ ಬಂದ್ವಿ. ಮಂತ್ರಾಲಯದು ನೆಕ್ಸ್ಟ್ ಬ್ಲಾಗ್ ಎಲ್ಲ ಹಾಕ್ತೀನಿ. ಈ ಬ್ಲಾಗ್ ನಿಮಗೆ ತುಂಬ ಇಷ್ಟ ಆಯಿತು ಅಂತ ಅನ್ಕೊತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಮ್ಮ ಚಾನಲ್ನ. ಹಾಗೆ ನೆಕ್ಸ್ಟ್ ನಾನು ಮಂತ್ರಾಲಯದಲ್ಲಿ ಈವ್ನಿಂಗ್ ವ್ರತ ನಡೆಯುತ್ತಲ್ಲ, ಅದ್ರದ್ದು ಒಂದು ಕ್ಲಿಪ್ಪಿಂಗ್ಸ್ ಇದೆ, ಅದನ್ನು ಹಾಕ್ತೀನಿ. ಸ್ವಲ್ಪ ವೀಡಿಯೋಸ್ಗಳನ್ನ ಮಾಡ್ಕೊಂಡಿದ್ದೀವಿ, ಅದನ್ನು ಹಾಕ್ತೀನಿ. ಸೊ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಲವ್ ಯು ಆಲ್.